ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ. ಅವರು ಕೋ ಡೈರೆಕ್ಟರ್ ಆಗಿದ್ದರು. ಅದು ಕೊಡಗುನಲ್ಲಿ ಒಂದು 10 ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ. ಅವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರುತ್ತಲ್ಲ, ಮಾತಾಡ್ತಿದ್ರೆ ಅಣ್ಣ ಶಾರ್ಟ್ ರೆಡಿ ಅಂತ ನಾವು ನಮಗೆ ಏನು ಈಗ ಶಾರ್ಟ್ ಮುಗೀತು ಮತ್ತೆ ಕರಿತಾ ಇದ್ದರೆ ಶಾರ್ಟ್ ರೆಡಿ ಇದ್ದೀನಿ, ಕ್ಯಾಮ್ರಾ ಇಡ್ತಾ ಇದ್ರೆ ನಾವು ಹೋಗೋಷ್ಟರಲ್ಲಿ ರೆಡಿ ಆಗ್ಬಿಡೋದು. ನಾನು ಹೇಳಿದೆ, ನೀನು ಇವಾಗಲೇ ಹಿಂಗೆ ರುಬ್ತಾ ಇದೆಯಾ, ಅಕಸ್ಮಾತ್ ನೀನು ಡೈರೆಕ್ಟರ್ ಸರಿಯಾಗಿ ರುಬ್ತೀಯ ಅಲ್ವಾ ಅಂದ. ಇಲ್ಲ ಅಣ್ಣ ಹಂಗೆಲ್ಲ ಅಲ್ಲ ಅಂದ. ನಂಬಲ್ಲ ಸರ್, 1 ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋನು ನಮ್ಮನ್ನು ಈ ಸಿನಿಮಾದಲ್ಲಿ. ಡೇ ಆ್ಯಂಡ್ ನೈಟ್. ತುಂಬ ಒಳ್ಳೆ ಕೆಲಸಗಾರ, ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಿನಿಮಾ. ಯಾಕಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗಿನ ಟೈಮ್ನಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ, ಅಂದರೆ ನಾನಲ್ಲ, ಪ್ರೊಡ್ಯೂಸರ್ ಗಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು, ಸಿನಿಮಾ ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಅವರು. ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸರ್, ನಿಮಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ಸಿದ್ದು ಒಳ್ಳೆ ಪರ್ಫಾರ್ಮರ್. ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ. ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಇರಪ್ಪ. ಇದು ಸಿನಿಮಾ ನೋಡ್ಕೊಂಡು ಮಾಡಬೇಕೇ ಹೊರತು ಎಲ್ಲ ಒಟ್ಟಿಗೆ ಮಾಡ್ಬಿಟ್ರೆ ಕಸ ಆಗ್ಬಿಡುತ್ತೆ ಅಂದೆ. ಇಲ್ಲ ಅಣ್ಣ ಕಸನೇ ಅಲ್ವಣ, ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂದ. ಓ ಆಯ್ತು ಬಿಡಪ್ಪ, ನೀನು ಹಿಂಗೆ ಚೆನ್ನಾಗಿ ಮಾಡಿದೆ, ಒಳ್ಳೆ ಡ್ಯಾನ್ಸರು, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಫೈಟ್ರು, ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ, ಒಳ್ಳೇದಾಗಲಿ. ಆಮೇಲೆ ಗಾರ್ಜಿಯಸ್ ಲುಕ್. ಇವ್ರ ಜೊತೆ ಒಂದು ಸೀನು ಇಲ್ಲ, ಆದರೆ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆಮೇಲೆ ನಮ್ಮ ಹಿರಿಯ ಮುತ್ಸದಿ, ನಮ್ಮ ಯೋಗ ಟೀಚರ್ ರಘುವರು, ಇವ್ರು ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ. ಎಷ್ಟು ಬೆಳ್ಗವ್ರಿ ಇವರು, ಅಷ್ಟು ಬೆಳ್ಳಿಗೆ ಯಾರನ್ನ ಇರ್ತಾರೆ ಮನುಷ್ಯ, ಅಷ್ಟು ಬೆಳ್ಳಿಗೆಲ್ಲ ಇರಬಾರ್ದು. ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ, ಇಷ್ಟಪಡ್ತೀರಿ ಅಂತ ಗೊತ್ತು. ಇದನ್ನು ಜನಗಳಿಗೆ ತಲುಪಿಸುವಂಥ ಭಾರ ನಿಮ್ಮ ಮೇಲಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಷ್ಟು ದಿನ ಡೇಟ್ಸ್ ಅಣ್ಣ? ಬರೀ ನೈಟು. 1 ದಿನ ಡೇ ಮಾಡಿದ್ರು, 10 ದಿನ ನೈಟ್ ರುಬ್ಬಿದ್ದಾರೆ ಅಣ್ಣ ನನ್ನ. ನೈಟೇ ಎಲ್ಲ ಇವ್ರುಗಳ ಮುಂದೆ ಇನ್ನೇನು ಭಯ ಪಡೋದು ನಾನು. ನಂಗೆ ಲೈಟೇ ಹಾಕಿಲ್ಲ ನಮ್ಮ ಕ್ಯಾಮ್ರಾಮನ್, ನಾವು ರಘು ಇದ್ದಾರಲ್ಲ ಪಕ್ಕದಲ್ಲಿ ಅಂತ. ನಾವೆಲ್ಲ ತಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡೋರು ಸರ್. ಹಂಗೆ ಹೇಳ್ತಿದ್ದಾರೆ, ಗೊತ್ತಿರಲಿಲ್ಲ ನಮ್ಗೆ ಇಷ್ಟು ಒಳ್ಳೆ ಡ್ಯಾನ್ಸರ್ ಅಂತ. ಗೊತ್ತಿದ್ರೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನನ್ನ ಬದಲು ಅಣ್ಣನೇ ಮಾಡಿರೋರು. ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಇಲ್ಲ. ವಿ ಕಾಂಟ್ ಡಿನೈ ದಟ್ ಫ್ಯಾಕ್ಟ್. ಕಡಿಮೆ ಆದರೂ ಇವ್ರು ಕಡಿಮೆ ಆಗಲ್ಲ, ಆ ಥರದೊಂದು ವ್ಯಕ್ತಿ. ದೀಪಕ್ ಅವರೇ, ಪ್ಲೀಸ್ ನಿಮ್ಮ ಪ್ರೀತಿ ಮಾತುಗಳು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಪ್ರೆಸ್ ಅವ್ರಿಗೆಲ್ಲರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಡೈರೆಕ್ಟರ್ಗೆ. ಯಾಕಂದರೆ ಚೇತು ಈ ಚಾನ್ಸ್ ಸಿಕ್ಕಿರೋದ್ರಿಂದ ಇಷ್ಟು ಜನ ನನಗೆ ಪರಿಚಯ ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಚೇತ. ಒಳ್ಳೇದಾಗಬೇಕು. ತುಂಬ ಒಳ್ಳೆ ಕ್ರಿಯೇಟಿವಿಟಿ ಇದೆ, ತುಂಬ ಒಳ್ಳೆ ಕತೆ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೊಟ್ಟಿರೋಕ್ಕೆ ನಮ್ಗೆ ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ರು. ನಾನು ಏನೇ ಕೇಳಿದ್ರು, ಯಾಕಂದರೆ ಈ ಸಿನಿಮಾಲಿ ತುಂಬ ನೈಟ್ ಶೂಟ್ ಇರೋದ್ರಿಂದ ಎಕ್ವಿಪ್ಮೆಂಟ್ಸ್ ಆಗಲಿ, ನನಗೆ ಲೈಟ್ ಲಿಸ್ಟ್ಗಳಾಗಲಿ ತುಂಬ ಬೇಕಿತ್ತು. ಯಾವುದನ್ನು ನನಗೆ ಕಾಂಪ್ರಮೈಸ್ ಮಾಡಿದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೊಡ್ಯೂಸರ್ ಸರ್ಗೆ. ನಂತರ ನಾನು ಹೀರೋ ಬಗ್ಗೆ ಹೇಳಲೇಬೇಕು. ನಿಜ ಹೇಳಬೇಕಂದ್ರೆ ನಮ್ಮ ತಂದೆಯವರು ನಾನು ಡ್ರೆಸ್ನೆಲ್ಲ ನೋಡಿ ಇವ್ರಿಗೆ ಹೇಳಿರೋದು ಇದೇ ಮಾತು, ಒಂದಲ್ಲ ಒಂದು ದಿವಸ ಸ್ಟಾರ್ ಆಗೇ ಆಗ್ತಾರೆ, ಅದಂತೂ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಈಸ್ ಆಲ್ರೆಡಿ ಸ್ಟಾರ್, ಬಟ್ ಈ ಗೋಣ ಬಿ ಅ ಬಿಗ್ಗೆಸ್ಟ್ ಸ್ಟಾರ್ ಫಾರ್ ಕನ್ನಡ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಡ್ಯಾನ್ಸರ್. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ನಾನು ಅವನು ಯಾವತ್ತಾದ್ರೂ ನೋಡಿದಾಗಲೂ ನಾನು ಹೇಳ್ತೀನಿ, ಸಿದ್ದು ನಿನ್ನ ಲೈಫ್ ಇದೆ ಸಿದ್ದು, ನೀನು ಬೆಳೀತೀಯಾ, ಬೆಳೀಲೇಬೇಕು. ಯಾಕಂದರೆ ನಮ್ಮ ಕನ್ನಡಕ್ಕೆ ಹೀರೋಗಳು ಬೇಕು ಸರ್, ಬೇಕು. ಅದರಲ್ಲಿ ನಮ್ಮ ಸಿದ್ಧನ ಇದ್ದೇ ಇರ್ತಾರೆ. ನಂತರ ನನ್ನ ಮಾಸ್ಟರ್ ಕೊರಿಯೋಗ್ರಾಫರ್, ಅವ್ರ ಜೊತೆ ಆಲ್ಮೋಸ್ಟ್ ನಾನು ಒಂದು 25 ಸಾಂಗ್ಸ್ ಮಾಡಿದ್ದೀನಿ. ಜೊತೆಗೆ ಬೆಳೀತಾ ಇದ್ದೀವಿ, ಅದೊಂದು ಖುಷಿ. ನಂತರ ಗಿರಿ ಸರ್, ರಘು ಸರ್, ನಮ್ಮ ಸೀನಿಯರ್ಸ್ ಎಲ್ಲ, ಅವ್ರನ್ನೆಲ್ಲ ನಾವು ನೋಡ್ಕೊಂಡು ಬೆಳೆದಿರೋರು. ತುಂಬ ಖುಷಿ ಆಯ್ತು ಸರ್. ಇಡೀ ಟೀಮು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, RR ಕೊಡೋದು ತುಂಬ ಇಂಪಾರ್ಟೆಂಟ್ ಸರ್. ಯಾಕಂದರೆ ಏನೇ ಆಗಲಿ, ಲೈಫ್ ಒನ್ ಆಫ್ ದ ಲೈಫ್ ನೀವು ಈ ಸಿನಿಮಾಗೆ, ಒನ್ ಆಫ್ ದ ಪಿಲ್ಲರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 45 ಡೇಸು ಆಲ್ಮೋಸ್ಟ್ ಒಂದು 60 ಕಾಲ್ ಶೀಟ್ಸ್ ಆಗಿದೆ ಸರ್. ಲೊಕೇಶನ್ಸು ನೋಡಿ, ನಾನು ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸೆಟ್ ಡಿಪಾರ್ಟ್ಮೆಂಟಿಗೆ ರಿಯಲಿ ಥ್ಯಾಂಕ್ ಯು. ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೆಂಕಿ, ಚಂದ್ರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಸರ್. ಸೆಟ್ ಪ್ರತಿಯೊಂದು ಸೆಟ್ ಹಾಕಿರೋದು ನಾವು, ಪ್ರತಿಯೊಂದು ಲೈವ್ಲಿ ಆಗಿರಬೇಕು ಅಂತ ನಮ್ಮ ಡೈರೆಕ್ಟರ್ ಪಾಯಿಂಟಲ್ಲಿ ಇರೋದ್ರಿಂದ ತುಂಬ
ಕಷ್ಟಪಟ್ಟು ಮಾಡಿದ್ದೀವಿ ಸರ್ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ. ಲೊಕೇಶನ್ ಬಂದು ಸರ್ ಒಂದು ಪೋರ್ಷನ್ನು ಮೈಸೂರಲ್ಲಿ ಮಾಡಿದ್ದೀವಿ, ಇನ್ನೊಂದು ಗೋವರ್ಧನ್ ಟ್ಯಾಕೀಸಲ್ಲಿ ಮಾಡಿದ್ವಿ. ಗೋವರ್ಧನ್ ಅಲ್ಲ ಮೊಹಮ್ಮದು ಗೋಪಾಲ್ ಟ್ಯಾಕೀಸು, ಯಶವಂತಪುರ ಸರ್ಕಲ್ ಹತ್ರ, ಇನ್ HMT. ಎಸ್ ಸರ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.